Namaste eldrigo. Hi my dear student. Last class we have to discuss about the 7.5 force can change shape of an object ಅಂತೇಳಿ ಅಲ್ವಾ. ಯಾವ್ಯಾವ ಬಲವನ್ನು ನೀಡಿದ್ರೆ ವಸ್ತುಗಳಿಗೆ ಯಾವ್ಯಾವ ರೀತಿಯ ಚೇಂಜಸ್ ಆಗುತ್ತೆ ಅಂತೇಳಿ ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ. ಓಕೆ, ಲೆಟ್ಸ್ ವಿ ಸಿ ನಾವು 7.6 ನೋಡಿ, ಪೇಜ್ ನಂಬರ್ 84. ಸಿ ಕಾಂಟ್ಯಾಕ್ಟ್ ಫೋರ್ಸಸ್. ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ಏನು? ಕಾಂಟ್ಯಾಕ್ಟ್ ಅಂದರೆ ಸಂಪರ್ಕ ಅಂತೇಳಿ ಅಲ್ವಾ. ಫೋರ್ಸಸ್ ಅಂದರೆ ಬಲ, ಸಂಪರ್ಕ ಬಲಗಳು. ಯಾವ್ದ್ಯಾವ್ದು ಹಾಗಾದ್ರೆ ಸಂಪರ್ಕ ಬಲಗಳು ಅಂತೇಳಿ, ಯಾವ್ಯಾವ್ದ ಸಂಪರ್ಕದಿಂದ ನಾವು ಬಲವನ್ನು ಉಪಯೋಗಿಸ್ಬೋದು, ಅದರಿಂದ ಏನೇನು ಉಪಯೋಗ ಆಗುತ್ತೆ ಅಂತೇಳಿ. ಸಿ, ಅದರಲ್ಲಿ ಫಸ್ಟ್ ಒನ್ ಮಸ್ಕ್ಯುಲಾರ್ ಫೋರ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಮಸ್ಕ್ಯುಲಾರ್? ಮಸ್ಕ್ಯುಲಾರ್ ಮೀನ್ ಸ್ನಾಯುಗಳು. ಕನ್ನಡದಲ್ಲಿ ಮಸ್ಕ್ಯುಲಾರ್ ಅಂದರೆ ನಮ್ಮ ಸ್ನಾಯುಗಳು, ಕೈ ಮತ್ತು ನಮ್ಮ ಕಾಲುಗಳಲ್ಲಿರ್ತಕ್ಕಂತಹ ಮಾಂಸಖಂಡಗಳು ಏನಿರುತ್ತೆ ಅವುಗಳನ್ನು ನಾವು ಸ್ನಾಯುಗಳು ಅಂತೇಳಿ ಕರಿತೀವಿ. ಅವುಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಬಲ ಪ್ರಯೋಗ ಮಾಡ್ತೀವಿ ಅಂಥ ಒಂದು ಬಲಕ್ಕೆ ಅಥವಾ ಶಕ್ತಿಗೆ, ಫೋರ್ಸ್ಗೆ ಏನಂತ ಕರಿತೀವಿ? ಮಸ್ಕ್ಯುಲಾರ್ ಫೋರ್ಸ್ ಅಂತೇಳಿ ಕರಿತೀವಿ. ವಾಟ್ ಈಸ್ ದ ಮೀನಿಂಗ್? ಹೌ ವಿ ಹ್ಯಾವ್ ಟು ಅಪ್ಲೈ ಅಂತ ನೋಡೋಣ. ಕ್ಯಾನ್ ಯು ಪುಷ್ ಆರ್ ಲಿಫ್ಟ್ ಎ ಬುಕ್ ಲೈಯಿಂಗ್ ಆನ್ ಎ ಟೇಬಲ್ ವಿತೌಟ್ ಟಚಿಂಗ್ ಇಟ್? ಟೇಬಲ್ ಮೇಲೆ ಒಂದು ಪುಸ್ತಕ ಇದೆ, ಅದನ್ನು ನೀವು ಟಚ್ ಮಾಡಿದೆ ಅಂದರೆ ಅದನ್ನು ಮುಟ್ಟದೇನೆ ಅದನ್ನು ಎತ್ಕೊಳ್ಳೋದಕ್ಕೆ ಅಥವಾ ಅದನ್ನು ತಳ್ಳೋದಕ್ಕಾಗತ್ತಾ? ಎಲ್ಲೋ ದೂರದಲ್ಲಿ ಟೇಬಲ್ ಮೇಲೆ ಒಂದು ಪುಸ್ತಕನ ಇಟ್ಟಿದ್ದೀವಿ, ಅದು ತಾನಾಗಿ ನಿಮ್ಮ ಹತ್ರಕ್ಕೆ ಬರುತ್ತಾ? ಅಥವಾ ಅದನ್ನು ಎತ್ಕೊಳ್ಳೋಕ್ಕಾಗತ್ತಾ? ಅಥವಾ ಅದನ್ನು ಮುಂದಕ್ಕೆ ತಳ್ಳೋಕ್ಕಾಗತ್ತಾ? ಅದನ್ನು ಮುಟ್ಟದೇನೆ, ಅದನ್ನು ಟಚ್ ಮಾಡ್ದೇನೆ. ಕ್ಯಾನ್ ಯು ಲಿಫ್ಟ್ ಎ ಬಕೆಟ್ ಆಫ್ ವಾಟರ್ ವಿತೌಟ್ ಹೋಲ್ಡಿಂಗ್ ಇಟ್? ಅದೇ ರೀತಿ ನೀರು ತುಂಬಿರ್ತಕ್ಕಂತಹ ಒಂದು ಬಕೆಟ್, ಅದನ್ನು ಮುಟ್ಟದೇನೆ ಆ ನೀರು ತುಂಬಿರ್ತಕ್ಕಂಥ ಬಕೆಟ್ ತಾನಾಗಿ ಏನಾದರೂ ಮೇಲೆ ಬರುತ್ತಾ ಅಥವಾ ನಿಮ್ಮ ಹತ್ರ ಬರುತ್ತಾ? ಅದನ್ನು ನಾವು ನಮ್ಮ ಕೈಗಳ ಸಹಾಯದಿಂದ ಅವುಗಳನ್ನು ಎತ್ಕೊಳ್ಬೇಕು ಅಲ್ವಾ. ಜನರಲಿ ಟು ಅಪ್ಲೈ ಎ ಫೋರ್ಸ್ ಆನ್ ಆ್ಯನ್ ಆಬ್ಜೆಕ್ಟ್. ಸಾಮಾನ್ಯವಾಗೇನು ಜನರಲ್ ಆಗಿ ನಾವು ಆ ವಸ್ತುಗಳ ಮೇಲೆ ಏನು ಮಾಡಬೇಕು? ಟು ಅಪ್ಲೈ ಎ ಫೋರ್ಸ್ ಆನ್ ಆ್ಯನ್ ಆಬ್ಜೆಕ್ಟ್. ವಸ್ತುಗಳ ಮೇಲೆ ನಮ್ಮ ಬಲ ಪ್ರಯೋಗ ಮಾಡಿದ್ರೆ ಏನಾಗುತ್ತೆ? ಆವಾಗ ಅವುಗಳ ಚಲನೆ ಉಂಟಾಗತ್ತೆ. ಯುವರ್ ಬಾಡಿ ಆ್ಯಸ್ ಟು ಬಿ ಇನ್ ಕಾಂಟ್ಯಾಕ್ಟ್ ವಿತ್ ದ ಆಬ್ಜೆಕ್ಟ್. ಅಂದ್ರೇನು? ನಮ್ಮ ದೇಹ, ನಮ್ಮ ಶರೀರ ಏನೋ ವಸ್ತುವಿನ ಸಂಪರ್ಕದಲ್ಲಿರಬೇಕು. ನಾವು ಯಾವುದೇ ವಸ್ತುಗಳನ್ನ ನಾನು ಮುಟ್ಟೋದು ಇಲ್ಲ, ಟಚ್ಚು ಮಾಡಲ್ಲ, ಅದಾಗದೆ ಮೇಲೆ ಏಳಬೇಕು, ಪಕ್ಕಕ್ಕೆ ಹೋಗಬೇಕು, ಮುಂದೆ ಹೋಗಬೇಕು, ಅಥವಾ ತುಂಬಿರುವಂಥ ಬಕೆಟು ಅಷ್ಟು ದೂರ ಎಲ್ಲೋ ಗಿಡಕ್ಕೆ ನೀರು ಹಾಕಬೇಕು ಅಂದರೆ ಆಗುತ್ತಾ? ನಮ್ಮ ಶರೀರ ಏನು ಮಾಡಬೇಕು? ಅದರ ಸಂಪರ್ಕದಲ್ಲಿ. ಯುವರ್ ಬಾಡಿ ಹ್ಯಾಸ್ ಟು ಬಿ ಕಾಂಟ್ಯಾಕ್ಟ್ ವಿತ್ ಎನ್ ಆಬ್ಜೆಕ್ಟ್. ನಮ್ಮ ದೇಹ ಏನಾಗಬೇಕು? ಅದರ ಜೊತೆ ಸಂಪರ್ಕದಲ್ಲಿ, ಅದನ್ನು ಟಚ್ ಮಾಡಬೇಕು ಅಲ್ವಾ, ಅದನ್ನು ಎತ್ಕೋಬೇಕು ಅಥವಾ ಅದನ್ನು ತಳ್ಳಬೇಕು. ಅದೆಲ್ಲ ಮಾಡೋದು ಯಾವುದ್ರ ಮೂಲಕ? ನಮ್ಮ ದೇಹದಲ್ಲಿರ್ತಕ್ಕಂತಹ ಫೋರ್ಸ್, ಬಲ ಇರುತ್ತೆ, ಶಕ್ತಿ ಇರುತ್ತೆ ಅಲ್ವಾ, ಅವುಗಳ ಸಹಾಯದಿಂದ. ದ ಕಾಂಟ್ಯಾಕ್ಟ್ ಮೇ ಬಿ ಆಲ್ಸೋ ವಿತ್ ದ, since muscular force can be applied only, sorry, ಇಲ್ಲಿ ಪಕ್ಕದ ಪೇಜ್ ಬನ್ನಿ. See, the contact may also be with the help of a stick or a piece of rope. ಆ ಸಂಪರ್ಕ ಅನ್ನೋದು ಯಾವ ರೀತಿ ಇರಬೇಕು? ಅಟ್ಲೀಸ್ಟ್ ನಾವು ನೇರವಾಗಿ ನಮ್ಮ ಶರೀರ ಸಂಪರ್ಕದಲ್ಲಿಲ್ಲ ಅಂದರೂ ಅಥವಾ ಒಂದು ಕಡ್ಡಿಯಿಂದ ಅದನ್ನು ಎತ್ಕೊಳ್ಳೋ ಅಂಥದ್ದು ಅಥವಾ ಒಂದು ಹಗ್ಗದಿಂದ ಎತ್ಕೊಳ್ಳೋ ಅಂಥದ್ದು. ಈಗ ತುಂಬಿರ್ತಕ್ಕಂಥ ನೀರಿನ ಕೊಡ, ಬಾವಿನೇ ನೋಡ್ಕೊಳ್ಳಿ. ನಾವೇನು ನಮ್ಮ ಕೈನ ಬಾವಿ ಒಳಗೆ ಫುಲ್ ಹಾಕಿ ನೀರೇನು ತುಂಬ್ಕೊಳ್ಳಲ್ಲ. ಏನು ಮಾಡ್ತೀವಿ? ಆ ತಂಬಿಗೆ ಏನು ಮಾಡ್ತೀವಿ? ಹಗ್ಗವನ್ನು ಕಟ್ತೀವಿ ಅಲ್ವಾ. ಪೀಸ್ ಆಫ್ ಎ ರೂಪ್, ಹಗ್ಗದ ತುಂಡನ್ನು ಏನು ಮಾಡ್ತೀವಿ? ಆ ಬಿಂದಿಗೆ ಕಟ್ಟಿ ಅದನ್ನು ನಮ್ಮ ಕೈನ ಸಹಾಯದಿಂದ ಏನು ಮಾಡ್ತೀವಿ? ಕೈನಲ್ಲಿ ಹಗ್ಗ ಇಟ್ಕೊಂಡು ನೀರಿನೊಳಗೆ ಬಿಡ್ತೀವಿ. ಆವಾಗ ತಂಬಿಗೆ ತುಂಬ್ಕೊಂಡ ತಕ್ಷಣ ಅದ್ರ ಮೂಲಕ ಮೇಲಕ್ಕೆ ಆ ಹಗ್ಗವನ್ನು ಹೇಳ್ಕೊಳ್ತೀವಿ. ಅಲ್ಲಿಗೆ ಅಟ್ಲೀಸ್ಟ್ ಹಗ್ಗನಾದರೂ ಇಟ್ಕೊಳ್ತೀವಿ ತಾನೇ ನಮ್ಮ ಕೈಗಳಿಂದ. ನಮ್ಮ ಶರೀರ ಆ ಹಗ್ಗದ ಸಂಪರ್ಕದಲ್ಲಾದರೂ ಇರಬೇಕು. ಇಲ್ವಾ ನೇರವಾಗಿ ಕೊಡದ ನಂತರ ತುಂಬಿದ ಕೊಡವನ್ನು ಏನು ಮಾಡ್ತೀವಿ? ಹಗ್ಗವನ್ನು ಬಿಚ್ಚಿಬಿಟ್ಟು ನೀರು ತುಂಬಿದ ಕೊಡವನ್ನು ತಗೊಂಡು ಕೆಳಗಡೆ ಇಳಿಸ್ತೀವಿ. ಅದನ್ನೇ ಸಂಪರ್ಕ ಅಂತ ಕರೀತೀವಿ. ಓಕೆ, ಎಳ್ಕೊಂಡ್ಬಿಟ್ಟೆ, ನೀರು ತುಂಬಿಬಿಡ್ತು ತಂಬಿಗೆಲಿ, ಆಮೇಲೆ ಮೇಲ್ ತಂದು ಇಟ್ಟ ತಕ್ಷಣ ಹಗ್ಗದಲ್ಲಿ ಎಳೆದ್ಬಿಟ್ಟು ಅದಾಗದೆ ಬಂದು ಕೆಳಗೆ ಕೂತ್ಕೊಳ್ಳಿ ಅಂದರೆ ಕೂತ್ಕೊಳುತ್ತಾ? ನೀರು ತುಂಬಿದ ಮೇಲೆ ನೋ, ಅದನ್ನು ತೆಗೆದು ಕೆಳಗಿಡಬೇಕು ಅಲ್ವಾ. ಸೊ ಒಂದು ಕಡ್ಡಿಯ ಸಹಾಯದಿಂದನೋ ಅಥವಾ ಹಗ್ಗದ ತುಂಡಿನ ಸಹಾಯದಿಂದನೋ ಅಥವಾ ನಮ್ಮ ಶರೀರದ ಯಾವುದಾದ್ರೂ ಆ ಅಂಗಗಳ ಸಹಾಯದಿಂದನೋ, ಯಾವುದಾದ್ರೂ ಅಲ್ಲ, ಆ್ಯಂಡ್ ಅಲ್ವಾ,
ಅವುಗಳ ಸಹಾಯದಿಂದ ನಮ್ಮ ಬಲವನ್ನು ಉಪಯೋಗಿಸಿ ವಸ್ತುಗಳ ಮೇಲೆ ಏನು ಮಾಡ್ತೀವಿ, ಹಿಡಿತವನ್ನು ಅಥವಾ ಅವುಗಳನ್ನ ತಳ್ಳೋದು ಎತ್ತೋದನ್ನ ಮಾಡ್ಬೋದು. ವೆನ್ ವಿ ಪುಷ್ ಆನ್ ಆಬ್ಜೆಕ್ಟ್ ಲೈಕ್ ಎ ಸ್ಕೂಲ್ ಬ್ಯಾಗ್ ಆರ್ ಲಿಫ್ಟ್ ಎ ಬಕೆಟ್ ಆಫ್ ವಾಟರ್, ವೇರ್ ಡಸ್ ಫೋರ್ಸ್ ಕಮ್ ಫ್ರಮ್? ಕೇಳ್ತಾ ಇದ್ದಾರೆ. ನಾವು ಒಂದು ಸ್ಕೂಲ್ ಬ್ಯಾಗ್ನ ಎತ್ಕೊಂಡು ಹೋಗೋದು ಅಥವಾ ನೀರು ತುಂಬಿರ್ತಕ್ಕಂಥ ಬಕೆಟನ್ನು ತಗೊಂಡು ಬರೋದು, ಇದನ್ನೆಲ್ಲ ಮಾಡೋದಕ್ಕೆ ನಮಗೆ ವೇರ್ ಡಸ್ ದ ಫೋರ್ಸ್ ಕಮ್ ಫ್ರಮ್? ನಮಗೆ ಬಲ ಅಥವಾ ಶಕ್ತಿ ಅನ್ನೋದು ಎಲ್ಲಿಂದ ಬಂತು? ದಿಸ್ ಫೋರ್ಸ್ ಇಸ್ ಕಾಸ್ಡ್ ಬೈ ಅನ್ ಆ್ಯಕ್ಷನ್ ಆಫ್ ಮಸಲ್ಸ್ ಇನ್ ಅವರ್ ಬಾಡಿ. ಇದೆಲ್ಲವೂ ನಮಗೆ ಯಾವುದರಿಂದ ಸಿಗುತ್ತೆ? ನಮ್ಮ ಶರೀರದ ಸ್ನಾಯುಗಳು, ನಮ್ಮ ಶರೀರದಲ್ಲಿರ್ತಕ್ಕಂಥ ಮಸಲ್ಸ್, ಇವುಗಳಿಂದ ಈ ಕ್ರಿಯೆಗಳು ನಡೆಯೋದು. ನಮ್ಮ ಕೈಗಳ ಸ್ನಾಯುಗಳಿದೆಯಲ್ಲ, ಅದರಲ್ಲಿರ್ತಕ್ಕಂಥ ಬಲದಿಂದ ಏನು ಮಾಡ್ತೀವಿ, ಮಸಲ್ಸ್ ಏನು ಮಾಡುತ್ತೆ, ಬ್ಯಾಗ್ನ ಎತ್ಕೊಳ್ಳೋ ಅಂಥದ್ದು, ತುಂಬಿರ್ತಕ್ಕಂಥ ಕೊಡನೋ ಅಥವಾ ಬುಕ್ಸ್ನೋ ಅಥವಾ ಯಾವುದೋ ಒಂದು ಅಕ್ಕಿ ಚೀಲನೋ ಅಥವಾ 2 kg ರವೆನೋ ಏನೋ ಒಂದು ವಸ್ತುಗಳನ್ನ, ಪಾತ್ರೆಯನ್ನು ಎತ್ತಿಡೋ ಅಂಥದ್ದು, ನೀರನ್ನು ಎತ್ತಿಡೋ ಅಂಥದ್ದು ಅಥವಾ ಕಸ ಗುಡಿಸೋ ಅಂಥದ್ದು, ಎಲ್ಲ ಕೆಲಸಗಳು ಅಲ್ವಾ, ಕಸ ಗುಡಿಸೋ ಅಂಥದ್ದು, ಮನೆ ಒರೆಸೋ ಅಂಥದ್ದು ಅಥವಾ ಕ್ಲೀನ್ ಮಾಡೋ ಅಂಥದ್ದು, ಎಲ್ಲ ಕೆಲಸಗಳು ಯಾವುದರಿಂದ ನಡೆಯುತ್ತೆ? ನಮ್ಮ ದೇಹದಲ್ಲಿರ್ತಕ್ಕಂಥ ಸ್ನಾಯುಗಳು ಅಲ್ವಾ. ಆ ಸ್ನಾಯುಗಳಲ್ಲಿರ್ತಕ್ಕಂಥ ಬಲಗಳ ಮೂಲಕ ಏನಾಗುತ್ತೆ, ಈ ಎಲ್ಲ ಶರೀರದ ಮಸಲ್ಸ್, ದ ಆ್ಯಕ್ಷನ್ ಆಫ್ ಮಸಲ್ಸ್ ಇನ್ ಅವರ್ ಬಾಡಿ, ದ ಫೋರ್ಸ್ ರಿಸಲ್ಟಿಂಗ್ ಡ್ಯೂ ಟು ಎನ್ ಆ್ಯಕ್ಷನ್ ಆಫ್ ಮಸಲ್ಸ್ ಈಸ್ ನೌನ್ ಆಸ್ ಎ ಮಸ್ಕ್ಯುಲರ್ ಫೋರ್ಸ್. ಏನಂತಾರೆ? ಶರೀರದಲ್ಲಿರ್ತಕ್ಕಂತಹ ಸ್ನಾಯುಗಳ ಕ್ರಿಯೆಯಿಂದ ಉಂಟಾಗುವಂತಹ ಬಲ. ನಮ್ಮ ಶರೀರದಲ್ಲಿರ್ತಕ್ಕಂಥ ಸ್ನಾಯುಗಳು ಅಂದರೆ ಏನು? ಕೈಗಳು, ಕಾಲುಗಳಲ್ಲಿ ನಡೆಯೋದಿರ್ಬೋದು ಸ್ನಾಯುಗಳು ಅಲ್ವಾ, ಮಾಂಸಖಂಡಗಳು. ಅವುಗಳ ಸಹಾಯದಿಂದ ಕ್ರಿಯೆಗಳನ್ನ ಮಾಡ್ತೀವಲ್ಲ, ಕ್ರಿಯೆಗಳು ಅಂದರೆ ಕೆಲಸ, ಯಾವ್ಯಾವುದೆಲ್ಲ ಕೆಲಸಗಳು ಮಾಡ್ತೀವೋ ಅಂಥ ಒಂದು ಬಲವನ್ನು ಏನಂತ ಕರಿತೀವಿ? ಮಸ್ಕ್ಯುಲಾರ್ ಫೋರ್ಸ್. ವಾಟ್ ವಿ ಕಾಲ್ಡ್ ಆಸ್ ಸ್ನಾಯು ಬಲ ಅಥವಾ ಸ್ನಾಯು ಶಕ್ತಿ ಅಂತೇಳಿ ಕರಿತೀವಿ. ದ ಫೋರ್ಸ್ ರಿಸಲ್ಟಿಂಗ್ ಡ್ಯೂ ಟು ದ ಆ್ಯಕ್ಷನ್ ಆಫ್ ಮಸಲ್ಸ್. ನಮ್ಮ ಸ್ನಾಯುಗಳಿಂದ ಉಂಟಾಗ್ತಕ್ಕಂತಹ ಬಲದಿಂದ ಆಗುವಂತಹ ಕ್ರಿಯೆಗೆ ಏನಂತ ಕರಿತೀವಿ? ಸ್ನಾಯು ಬಲ. ಶರೀರದಲ್ಲಿರುವಂತಹ ಸ್ನಾಯುಗಳ ಕ್ರಿಯೆಯಿಂದ ಉಂಟಾಗುವ ಬಲವನ್ನು ಸ್ನಾಯು ಬಲ ಅಂತೇಳಿ ಕರಿತೀವಿ. ದ ಫೋರ್ಸ್ ರಿಸಲ್ಟಿಂಗ್ ಡ್ಯೂ ಟು ದ ಆ್ಯಕ್ಷನ್ ಆಫ್ ಮಸಲ್ಸ್ ಅಂದರೆ ಸ್ನಾಯುಗಳು, ಇಸ್ ನೌನ್ ಆಸ್ ಎ ಮಸ್ಕ್ಯುಲರ್ ಫೋರ್ಸ್. ಅರ್ಥ ಆಯ್ತಾ? ಅಂದರೆ ನಾವು ಮಾಡುವಂಥ ಕೆಲಸಗಳು, ಅವುಗಳು ಯಾವುದರಿಂದ ಮಾಡ್ತೀವಿ? ನಮ್ಮ ಶರೀರದ ಅಂಗಗಳು ಅಂದರೆ ಕೈಗಳು, ಕಾಲುಗಳು, ಇವುಗಳ ಮೂಲಕ ಮಾಡ್ತೀವಿ. ಅದೆಲ್ಲ ಯಾವುದರಿಂದ ಮಾಡಲ್ಪಟ್ಟಿದೆ? ಮಾಂಸಖಂಡಗಳಿಂದ. ಮಾಂಸಖಂಡಗಳಿಗೆ ಏನಂತೀವಿ? ಸ್ನಾಯುಗಳು ಅಂತ ಹೇಳಿ ಕರಿತೀವಿ ಅಲ್ವಾ. ಮಾಂಸಖಂಡಗಳು ಮೂಳೆಗಳಿಗೆ ಅಂಟ್ಕೊಂಡಿರುತ್ತೆ. ಅವುಗಳು ನಮ್ಮ ದೇಹದಲ್ಲಿರ್ತಕ್ಕಂಥ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಮಾಡುವಂಥ ಕೆಲಸಗಳು ಯಾವುದರಿಂದ ಮಾಡ್ತಿರ್ತೀವಿ? ನಮ್ಮ ಸ್ನಾಯುಗಳ ಮೂಲಕ, ಮಸಲ್ಸ್ಗಳ ಸಹಾಯದಿಂದ ಕೆಲಸ ಮಾಡ್ತಿರ್ತೀವಿ. ಆ ಒಂದು ಕೆಲಸಕ್ಕೆ ಏನಂತ ಕರಿತೀವಿ? ಸ್ನಾಯು ಬಲ ಅಥವಾ ಸ್ನಾಯು ಶಕ್ತಿ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಮಸ್ಕ್ಯುಲರ್ ಫೋರ್ಸ್ ಯಾವುದನ್ನು ಉಪಯೋಗಿಸ್ಕೊಂಡು ಮಾಡ್ತೀವೋ ಅದರ ಹೆಸರೇ. ಮಸಲ್ಸ್ನ ಉಪಯೋಗಿಸ್ಕೊಂಡು ಮಾಡ್ತೀವಿ ಅಲ್ವಾ. ಮಸಲ್ಸಿಂದ ಬರ್ತಕ್ಕಂಥ ಬಲ ಇದು, ಅದಕ್ಕೆ ಮಸ್ಕ್ಯುಲರ್ ಫೋರ್ಸ್ ಅಂತ ಕರೆಯೋದು. ಸ್ನಾಯುಗಳಿಂದ ಉಂಟಾಗ್ತಕ್ಕಂಥ ಬಲ. ಅರ್ಥ ಆಯ್ತಾ? ಇಟ್ ಈಸ್ ದ ಮಸ್ಕ್ಯುಲರ್ ಫೋರ್ಸ್ ದಟ್ ಎನೇಬಲ್ಸ್ ಅಸ್ ಟು ಪರ್ಫಾರ್ಮ್ ಆಲ್ ಆಕ್ಟಿವಿಟೀಸ್ ಇನ್ವಾಲ್ವಿಂಗ್ ಮೂಮೆಂಟ್ ಆರ್ ಬೆಂಡಿಂಗ್ ಆಫ್ ಅವರ್ ಬಾಡಿ. ಏನು? ನಮ್ಮ ದೇಹದ ಚಲನೆ, ನಮ್ಮ ದೇಹ ಯಾವ ರೀತಿ ಮೂಮೆಂಟ್ ಮಾಡುತ್ತೆ ಅಂದರೆ ಬಾಗೋದು ಅಥವಾ ಹೇಳೋದು, ಪಕ್ಕಕ್ಕೆ ಮುಂದೆ ಹೋಗೋದು, ಹಿಂದೆ ಬರೋದು, ಎಲ್ಲ ಚಟುವಟಿಕೆಗಳು ಸಾಧ್ಯವಾಗೋದು ಯಾವ ಬಲ? ಸ್ನಾಯು ಬಲದಿಂದ ಅಲ್ವಾ. ನಾವು ನೀಟಾಗಿ ಬೆಂಡ್ ಆಗ್ತೀವಿ, ಪಕ್ಕಕ್ಕೆ ಬಾಗ್ತೀವಿ, ಮುಂದೆ ಹೋಗ್ತೀವಿ, ಹಿಂದೆ ಬರ್ತೀವಿ, ನಮ್ಮ ದೇಹವನ್ನು ಚೆನ್ನಾಗಿ ಫ್ಲೆಕ್ಸಿಬಲ್ ಆಗಿ ಎಲ್ಲ ಕಡೆ ಬಗ್ಗಿಸ್ತೀವಿ. ಅಥವಾ ಕೈ ಚಾಚೋದು ಮುಂದೆ ಇರ್ಬೋದು, ಮುಂದೆ ಬಗ್ಗೋದು, ಮೇಲೆ ಹೇಳೋದು, ಹಿಂದೆ ಬಗ್ಗೋದು, ಇದೆಲ್ಲ ಚಟುವಟಿಕೆಗಳು ಯಾವುದರಿಂದ ಆಗುತ್ತೆ? It should be activities involving movement of our bending of our body is its muscular force. ಅರ್ಥ ಆಯ್ತಾ? So in class 7 you have learned that in the process of digestion the food gets pushed through the alimentary canals. Class 7 ಸ್ಟ್ಯಾಂಡರ್ಡ್ ಕ್ಲಾಸಲ್ಲಿ ಓದಿದ್ದೀರಾ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ. ಏನು? ನಮ್ಮ ತಿಂದಂತಹ ಬಾಯಿಯಲ್ಲಿ ಜೀರ್ಣವಾದಂತಹ ಆಹಾರ ಅನ್ನನಾಳದ ಮೂಲಕ, ಈಸೋಫೇಗಸ್ ಮೂಲಕ ಅಂದರೆ ಅಲಿಮೆಂಟರಿ ಕೆನಾಲ್, ಅನ್ನನಾಳದ ಮೂಲಕ ಏನಾಗ್ತಿರುತ್ತೆ? ಪಾಸ್ ಆಗುತ್ತೆ. ಆ ಪಾಸ್ ಆಗ್ಬೇಕಾದ್ರೆ ಅನ್ನನಾಳ ಅನ್ನೋದೇನು? ಅದು ಮಾಂಸಖಂಡದಿಂದ ಮಾಡಲ್ಪಟ್ಟಿರತಕ್ಕಂಥದ್ದು, ಮಾಂಸ ಪೈಪ್ ಅಲ್ವಾ ಅನ್ನನಾಳ. ಹಾಗಾದರೆ ಅದು ಮಸ್ಕ್ಯುಲರ್ ಫೋರ್ಸಾ ಅಂತ ಕೇಳ್ತಿದ್ದಾರೆ. ಎಸ್, ಇಸ್ ಅಲಿಮೆಂಟರಿ ಕೆನಾಲ್, ಕುಡ್ ಇಟ್ ಬಿ ಮಸ್ಕ್ಯುಲರ್ ಫೋರ್ಸ್ ದಟ್ ಡಸ್ ಇಟ್ ಅಂತ. ಕುಡ್ ಇಟ್ ಬಿ ಮಸ್ಕ್ಯುಲರ್ ಫೋರ್ಸಾ ಅಂತ? ಎಸ್. ಪಾಸ್ ಆಗ್ತಕ್ಕಂತಹ, ಪುಷ್ ಆಗ್ತಕ್ಕಂತಹ, ಒಳಗೆ ಹೋಗ್ತಕ್ಕಂತಹ, ಅನ್ನನಾಳದಲ್ಲಿ ಹೋಗ್ತಕ್ಕಂತಹ ಆಹಾರ
ಸ್ನಾಯುಬಲದಿಂದ ಉಂಟಾಗುತ್ತಾ ಅಂದರೆ ಎಸ್ ಈಸ್ ಎ ಒನ್ ಆಫ್ ದಿ ಪ್ರೋಸೆಸ್ ಆಫ್ ಮಸ್ಕ್ಯುಲರ್ ಫೋರ್ಸ್. ನಮ್ಮ ದೇಹದಲ್ಲಿ ಅನ್ನನಾಳದ ಮೂಲಕ ಹೋಗ್ತಕ್ಕಂತಹ ಆಹಾರವು ದ ಕ್ರಿಯೆನು ಈಸ್ ಆಲ್ಸೋ ಎ ಒನ್ ಆಫ್ ದಿ ಮಸ್ಕ್ಯುಲರ್ ಫೋರ್ಸ್. ಸ್ನಾಯುಬಲದಿಂದನೇ ಅದು ಮುಂದೆ ಚಲಿಸೋದು. ಯು ಆಲ್ಸೋ ನೋ ದಟ್ ಲಂಗ್ಸ್ ಎಕ್ಸ್ಪ್ಯಾಂಡ್ ಆ್ಯಂಡ್ ಕಾಂಟ್ರಾಕ್ಟ್ ವೈಲ್ ವಿ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಹೇರ್ ಡ್ಯೂರಿಂಗ್ ಬ್ರೀತಿಂಗ್. ಅದೇ ರೀತಿ ನಾವು ಉಸಿರಾಡುವಾಗ ಗಾಳಿಯನ್ನು ಹೊರಗೆ ತಗೊಂಡಾಗ ಹಿಗ್ಗುತ್ತೆ ನಮ್ಮ ಶ್ವಾಸಕೋಶ. ಗಾಳಿಯನ್ನು ಹೊರಗೆ ಹಾಕ್ಬೇಕಾದ್ರೆ ಕುಗ್ಗುತ್ತೆ, ಅಂದರೆ ಉಬ್ಕೊಳ್ಳುತ್ತೆ, ಚಿಕ್ಕದಾಗುತ್ತೆ, ದೊಡ್ಡದಾಗುತ್ತೆ, ಚಿಕ್ಕದಾಗುತ್ತೆ. ಅರ್ಥ ಆಗ್ತಿದ್ಯಾ? ವೇರ್ ಆರ್ ದ ಮಸಲ್ಸ್ ಲೊಕೇಟೆಡ್ ವಿಚ್ ಮೇಕ್ ಬ್ರೀತಿಂಗ್ ಪಾಸಿಬಲ್? ಹಾಗಾದರೆ ಈ ನಮ್ಮ ಉಸಿರಾಟ ಕ್ರಿಯೆ ನಡೆಯೋದು ಇದೊಂದು ಸ್ನಾಯು ಬಲದಿಂದನ, ಸ್ನಾಯುಗಳ ಶಕ್ತಿಯಿಂದನ. ಕ್ಯಾನ್ ಯು ಲಿಸ್ಟ್ ಎ ಫ್ಯೂ ಮೋರ್ ಎಕ್ಸಾಂಪಲ್ಸ್ ಆಫ್ ದ ಫೋರ್ಸಸ್ exerted by the muscles in our body? ಹಾಗಾದರೆ ನಮ್ಮ ದೇಹವನ್ನು ಉಪಯೋಗಿಸ್ಕೊಂಡು ನಡೀತಕ್ಕಂತಹ ಇನ್ನೂ ಹೆಚ್ಚು ಸ್ನಾಯು ಬಲಗಳಿಂದ ಉಂಟಾಗ್ತಕ್ಕಂತಹ ಕೆಲವೊಂದು ಉದಾಹರಣೆಗಳನ್ನ ಕೊಡಿ ಅಂತೇಳಿ ಕೇಳ್ತಿದ್ದಾರೆ. ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಮಸ್ಕ್ಯುಲರ್ ಫೋರ್ಸ್ ಅಂತೇಳಿ ಯಾವುದ್ಯಾವುದನ್ನ ಕೊಡ್ಬೋದು? ಯಾವುದ್ಯಾವುದಿದೆ ಇನ್ನು ಬೇರೆದು? ನಮ್ಮ ಶರೀರ, ಇನ್ ಅವರ್ ಬಾಡಿ, ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಸ್ನಾಯುಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಕ್ಕಂತಹ ಕೆಲಸಗಳು ಯಾವ್ದ್ಯಾವುದಿದೆ? ಏನು ಎಕ್ಸಾಂಪಲ್ಸ್? ಯಾವುದ್ಯಾವ್ದಕ್ಕೆ ಕೊಡೋಣ ಎಕ್ಸಾಂಪಲ್ಸು? ಸಿ, ವಾಕಿಂಗ್ ಅಲ್ವಾ? ವಾಕ್ ಮಾಡೋದು ಸ್ನಾಯುಗಳು ನಮ್ಮ ಕಾಲುಗಳ ಮೂಲಕ ಮಾಡ್ತೀವಿ, ಅಲ್ಲೂ ಮಸಲ್ಸ್ ಇದೆ ಅಲ್ವಾ? ವಾಕಿಂಗ್, ರನ್ನಿಂಗ್, ಜಂಪಿಂಗ್, ಚೀವಿಂಗ್ ಆಫ್ ಫುಡ್, ಆಹಾರವನ್ನು ಅಗಿಯೋದು, ಮಸಲ್ಸ್ ಇದೆ ಅಲ್ಲ ನಮ್ಮ ಮೌತಲ್ಲಿ, ಚೀವಿಂಗ್ ಆಫ್ ಫುಡ್, ಆ್ಯಂಡ್ ಲಿಫ್ಟಿಂಗ್ ಆಫ್ ಲಗೇಜ್. ದೀಸ್ ಆರ್ ಆಲ್. ನೀವು ನಿಮಗೆ ಗೊತ್ತಿರ್ತಕ್ಕಂತಹ ಒನ್ ಮೋರ್ ಎಕ್ಸಾಂಪಲ್ಸ್ನ ನೀವು ಸಹ ಬರಿಬೋದು. ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಮಸ್ಕ್ಯುಲರ್ ಫೋರ್ಸ್ ಅಂದರೆ ನೀವು ಏನೇನು ವರ್ಕ್ ಮಾಡ್ತೀರಾ, ದೇ ಆರ್ ಆಲ್ ಮಸ್ಕ್ಯುಲರ್ ಫೋರ್ಸ್. ಅದಾಯ್ತಾ? ಇದಿಷ್ಟು ನಾನು ಕೊಟ್ಟಿರ್ತೀನಿ, ಇನ್ನು 2 or more ಎಕ್ಸಾಂಪಲ್ಸ್ನ ನೀವು ಬರೀ. ಲಿಫ್ಟಿಂಗ್ ಆಫ್ ಲಗೇಜ್ ಅದು ಆಗುತ್ತೆ. ಓಕೆನಾ? ಇದೆಲ್ಲವೂ ಎಕ್ಸಾಂಪಲ್ಸ್ ಆಫ್ ಮಸ್ಕ್ಯುಲರ್ ಫೋರ್ಸ್ಗೆ ಆಗುತ್ತೆ. ಬೇರೆ ಎಕ್ಸಾಂಪಲ್ಸ್ನ ನೀವು ತಗೋಬೋದು. ಓಕೆನಾ? ಸಿ ನೆಕ್ಸ್ಟ್, animals also make use of muscular force to carry out their physical activities and other tasks. ಏನು, ನಾವು ನಮ್ಮ ಕೈಲಿ ಎಷ್ಟು ಸಾಧ್ಯ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಬಲವನ್ನು ಉಪಯೋಗಿಸ್ಕೊಂಡು ಯಾವ್ಯಾವೆಲ್ಲ ಕೆಲಸ ಮಾಡ್ಬೋದೋ ಅಷ್ಟನ್ನು ನಾವು ಮಾಡ್ತೀವಿ. ಆದರೆ ಕೆಲವೊಂದು ಪ್ರಾಣಿಗಳನ್ನ ಉಪಯೋಗಿಸ್ಕೊಂಡು ಅವುಗಳಲ್ಲಿರ್ತಕ್ಕಂಥ ಶಕ್ತಿ, ಪ್ರಾಣಿಗಳ ದೇಹದಲ್ಲಿರ್ತಕ್ಕಂಥ ಸ್ನಾಯುಬಲ, ಅವುಗಳ ಬಲವನ್ನು ಉಪಯೋಗಿಸ್ಕೊಂಡು ಕೆಲವೊಂದು ಚಟುವಟಿಕೆಗಳನ್ನ, ಕೆಲವೊಂದು ಕೆಲಸಗಳನ್ನ ಮಾಡ್ತೀವಿ. ಯಾವ್ಯಾವುದು? ಅನಿಮಲ್ಸ್ ಲೈಕ್ ಎ ಬುಲೋಕಾಟ್, ಎತ್ತಿನ ಗಾಡಿ. ಅದನ್ನು ನಾವೇ ಫಸ್ಟೆಲ್ಲ ತುಂಬ ಹಳೆಯ ಕಾಲದಲ್ಲಿ ಇಬ್ಬರು ಮನುಷ್ಯರನ್ನೇ ಹಾಕೊಳ್ತಿದ್ರಂತಿಲ್ಲಿ. ಅರ್ಥ ಆಯ್ತಾ? ಈ ಜಾಗಕ್ಕೆ. ಆದರೆ ನಂತರದಲ್ಲಿ ಏನಾಯಿತು, ನಮ್ಗಳಿಗಿಂತ ಅವುಗಳಿಗೆ, ಪ್ರಾಣಿಗಳಿಗೆ ಸ್ವಲ್ಪ ಸ್ನಾಯುಬಲ ಹೆಚ್ಚಿಗೆ ಇರುತ್ತೆ, ಶಕ್ತಿಯುತವಾಗಿರುತ್ತೆ. ಈ ಎತ್ತುಗಳು ಅಂತ ಏನು ಕರಿತೀವಿ, ಬುಲೋಕ್ಸ್, ಅವುಗಳು 2 ಎತ್ತುಗಳನ್ನು ಬಳಸ್ಕೊಂಡೇನು ಎತ್ತಿನ ಗಾಡಿಯಲ್ಲಿ ಅವುಗಳ ಸ್ನಾಯುಬಲದ ಮೂಲಕ ಎತ್ತಿನ ಗಾಡಿಯನ್ನು ಚಲಿಸುವಂತೆ ಮಾಡ್ಕೊಳ್ತೀವಿ. ಬುಲೋಕ್, ಆರ್ಸಸ್ ಕುದುರೆ ಅಲ್ವಾ, ಡಾಂಕಿ ಕತ್ತೆ, ಅದ್ರ ಕತ್ತೆ ಮೇಲೆ ಬಟ್ಟೆ ಗಂಟನಿಟ್ಟು ಬಟ್ಟೆ ಹೊರೋದಕ್ಕೆ ಉಪಯೋಗಿಸ್ತಾರೆ ಅವುಗಳ ಶಕ್ತಿ ಮೂಲಕ. ಕ್ಯಾಮೆಲ್ಸ್ ಅಲ್ವಾ, ರಾಜಸ್ಥಾನ ಈ ಮರುಭೂಮಿಗಳಲ್ಲೆಲ್ಲ ಕ್ಯಾಮೆಲ್ಸನ್ನೇ ವೆಹಿಕಲ್ಸ್ ಆಗಿ ಅಲ್ವಾ, ಅಲ್ಲಿ ಅವುಗಳೇ ವೆಹಿಕಲ್ಸ್ ಥರ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋದಕ್ಕೆ ಅವುಗಳ ಸ್ನಾಯುಬಲ ಉಪಯೋಗಿಸ್ಕೊಂಡೆ ಅವುಗಳ ಮೇಲೆ ಚಲಿಸ್ತಾರೆ. ಅಂದರೆ ಅವುಗಳ ಮುಖಾಂತರ ಏನು ಮಾಡ್ತಾರೆ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಾರೆ. ಆರ್ ಯೂಸ್ ಟು ಪರ್ಫಾರ್ಮ್ ವೇರಿಯಸ್ ಟಾಸ್ಕ್ ಫಾರ್ ಅಸ್. ನಾವು ಏನು ಮಾಡ್ತೀವಿ, ಈ ರೀತಿಯಾದ ಕೆಲವು ಪ್ರಾಣಿಗಳಲ್ಲಿರ್ತಕ್ಕಂತಹ ಸ್ನಾಯುಬಲದಿಂದ ಕೆಲವೊಂದು ಕೆಲಸಗಳನ್ನ, ಚಟುವಟಿಕೆಗಳನ್ನ ಮಾಡ್ತೀವಿ. ಇನ್ ಪರ್ಫಾರ್ಮಿಂಗ್ ದೀಸ್ ಟಾಸ್ಕ್ ದೇ ಆರ್ ಯೂಸ್ ಮಸ್ಕ್ಯುಲರ್ ಫೋರ್ಸ್. ಇದೆಲ್ಲವೂ ಸಹ ಯಾವುದರಿಂದ ಆಗುತ್ತೆ? ಪ್ರಾಣಿಗಳಲ್ಲಿರ್ತಕ್ಕಂತಹ ಮಸಲ್ಸ್, ಅವುಗಳಲ್ಲಿರ್ತಕ್ಕಂಥ ಸ್ನಾಯುಬಲದಿಂದ ಉಂಟಾಗುತ್ತೆ. ಮಸ್ಕ್ಯುಲರ್ ಫೋರ್ಸ್ ಆಫ್ ಅನಿಮಲ್ಸ್ ಈಸ್ ಯೂಸ್ ಟು ಕ್ಯಾರಿ ಔಟ್ ಮೆನಿ ಡಿಫಿಕಲ್ಟ್ ಟಾಸ್ಕ್. ಏನು, ಕೆಲವೊಂದು ಕಠಿಣ ಕಾರ್ಯಗಳನ್ನ ಮಾಡಬೇಕು ಅಂದರೆ ಪ್ರಾಣಿಗಳ ಸ್ನಾಯುಬಲವನ್ನು ಉಪಯೋಗಿಸ್ಕೊಳ್ತೀವಿ. ಈಗ ಹೊಲ ಉಳುವಂಥದ್ದು ಇರ್ಬೋದು, ಎತ್ತುಗಳನ್ನ ಬಳಸ್ಕೊಳ್ತೀವಿ. ಈ ರೀತಿ ದೊಡ್ಡ ದೊಡ್ಡ ವಸ್ತುಗಳನ್ನ ಸಾಗಿಸೋದಕ್ಕೆ ಈ ಎತ್ತುಗಳನ್ನು ಬಳಸ್ಕೊಂಡು ಅವುಗಳ ಸ್ನಾಯುಬಲ
ಅವು ಪಾಪ ಅದನ್ನ ಎಳ್ಕೊಂಡು ಹೋಗುತ್ತೆ ಅಲ್ವಾ, ಎತ್ಕೊಂಡು ಗಾಡಿಯನ್ನು ಎಳ್ಕೊಂಡು ಹೋಗುತ್ತೆ. ಅವುಗಳಲ್ಲಿರ್ತಕ್ಕಂಥ ಶಕ್ತಿ ಬಲವನ್ನೆಲ್ಲ ಅದ್ರ ಮೇಲೆ ಹಾಕಿ ಏನು ಮಾಡುತ್ತೆ, ಮುಂದೆ ಚಲಿಸುತ್ತೆ, ಓಡಾಡುತ್ತೆ, ನಡೆಯುತ್ತೆ. ಅದ್ರ ಮೂಲಕ ಏನು ಮಾಡ್ತೀವಿ ನಾವು, ಕೆಲವೊಂದು ಕಠಿಣ ಕೆಲಸಗಳನ್ನ ಮಾಡಬೇಕು, ಚಟುವಟಿಕೆಗಳನ್ನ ಮಾಡಬೇಕು ಅಂದರೆ ಪ್ರಾಣಿಗಳ ಸ್ನಾಯುಬಲವನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಕೆಲಸಗಳನ್ನ ಮಾಡ್ತೀವಿ. Since muscular force can be applied only when it is in contact with of an object. ಹಾಗಾದರೆ ಈ ಸ್ನಾಯುಬಲ ಅನ್ನೋದು ಯಾವುದರಿಂದ ಮಾತ್ರ ಸಾಧ್ಯ, ವಸ್ತುವಿನ ಸಂಪರ್ಕದಲ್ಲಿದ್ದರೆ ಮಾತ್ರ ಸಾಧ್ಯ. ಈಗ ಫಾರ್ ಎಕ್ಸಾಂಪಲು ಬಾವಿಯಿಂದ ನೀರು ತಗೊಳ್ಬೇಕು, ನನ್ನ ಮೇಲೆ ಹಗ್ಗ ತಮಗೆ ಕಟ್ಟಿದ್ದಾರೆ, ಕಟ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಆಯಿತಾ. ನಾನು ಅದನ್ನು ಮುಟ್ಟೋದೇ ಇಲ್ಲ, ಹಗ್ಗನೂ ಹೇಳ್ಕೊಳ್ಳಲ್ಲ, ತಮಗೇನು ತಗೊಳ್ಳಲ್ಲ. ಅದಾಗದೆ ನೀರೊಳಗಿಂದ ಮೇಲೆ ಬಂದು ಅದಾಗದೆ ಕೆಳಗೆ ಬರಬೇಕು ಅಂದರೆ ಆಗುತ್ತಾ? ಟಚ್ಚೇ ಮಾಡಲ್ಲ ಅಂದರೆ ಟೇಬಲ್ ಮೇಲೆ ಇರ್ತಕ್ಕಂಥ ಪುಸ್ತಕ ತಾನಾಗೆ ಕೆಳಗೆ ಬರಬೇಕು, ತಾನಾಗೆ ಮೇಲೋಗಿ ಶೆಲ್ಫ್ನಲ್ಲಿ ಕೂರಬೇಕು ಅಥವಾ ಟೇಬಲ್ ಮೇಲೆ ಬರಬೇಕು ಅಂದರೆ ಆಗುತ್ತಾ? ನೋ. ಸಂಪರ್ಕದಲ್ಲಿರಬೇಕು ಅಂದರೆ ಕಾಂಟ್ಯಾಕ್ಟಲ್ಲಿರಬೇಕು ಅಂದರೆ ಅದನ್ನು ನಾವೇನು ಮಾಡಬೇಕು, ನಾವು ಅದನ್ನು ನಮ್ಮ ಕೈಗಳಿಂದ ಎತ್ಕೊಳ್ಬೇಕು ಅಥವಾ ತಳ್ಳಬೇಕು. ಇವುಗಳ ನಮ್ಮ ಕೈನ ಸಹಾಯ, ಸ್ನಾಯುಗಳ ಸಹಾಯ ಇದ್ದರೆ ಮಾತ್ರ ಆ ವಸ್ತುಗಳು ಏನಾಗುತ್ತೆ, ಬಲವನ್ನು ಉಪಯೋಗಿಸಿದ್ರೆ ಮಾತ್ರ. ಅಂದರೆ ಫೋರ್ಸ್ ಅನ್ನೋದಿಲ್ಲ, ಈ ಪಾಠದ್ದೇನು ಫೋರ್ಸ್ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನೀವು. ಯಾವುದೇ ವಸ್ತುಗಳ ಮೇಲೆ ಬಲ ಪ್ರಯೋಗ ಮಾಡದೆ ಹೊರತು ಆ ವಸ್ತುಗಳು ಆ ಜಾಗದಿಂದ ಮುಂದೆ ಹೋಗೋದಾಗಲಿ ಅಥವಾ ತಳ್ಳೋದಾಗಲಿ ಅಥವಾ ಚಲಿಸೋದಾಗಲಿ ಸಾಧ್ಯ ಇಲ್ಲ. ಎಲ್ಲಿರುತ್ತೆ ಅಲ್ಲೇ ಇರುತ್ತೆ ಅಲ್ವಾ. ಎತ್ತಿಟ್ರೆ ತಾನೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆ ವಸ್ತುವನ್ನು ಎತ್ತಿಟ್ರೆ ಆ ಜಾಗವನ್ನು ಬದಲಾವಣೆ ಆಗುತ್ತೆ. ಇಲ್ಲಾಂದರೆ ಆ ವಸ್ತುಗಳು ಎಲ್ಲಿರುತ್ತೆ ಅಲ್ಲೇ ಇರುತ್ತೆ. ಅವುಗಳಿಗೇನು ಕೈ ಕಾಲುಗಳಿದೆಯಾ ವಸ್ತುಗಳಿಗೆ ನಡ್ಕೊಂಡು ಹೋಗೋದಕ್ಕೆ? ನೋ. ಅಂದರೆ ದ ಮಸ್ಕ್ಯುಲರ್ ಫೋರ್ಸ್ ಕ್ಯಾನ್ ಬಿ ಅಪ್ಲೈಡ್ ಓನ್ಲಿ ವೆನ್ ಇಟ್ಸ್ ಕಾಂಟ್ಯಾಕ್ಟ್ ವಿತ್ ಎನ್ ಆಬ್ಜೆಕ್ಟ್. ಅದ್ರ ಜೊತೆಗೇನು ಯಾವುದೇ ವಸ್ತುಗಳ ಮೇಲೆ ಬಲ ಪ್ರಯೋಗ ಮಾಡಬೇಕು ಅಂದರೆ ಆ ವಸ್ತುವಿನ ಸಂಪರ್ಕ ಅನ್ನೋದು ಮುಖ್ಯ ಆಗುತ್ತೆ. ಬಲ ಪ್ರಯೋಗ ಮಾಡ್ತೀನಿ ಅಂದ ತಕ್ಷಣ ಸುಮ್ಮನೆ ಅಲ್ಲ, ನಮ್ಮ ಸ್ನಾಯುಗಳ ಸಹಾಯದಿಂದನೋ ಅಥವಾ ಹಗ್ಗದ ಸಹಾಯದಿಂದ ಯಾವುದಾದ್ರ ಮೂಲಕ ವಸ್ತುಗಳ ಮೇಲೆ ಬಲ ಪ್ರಯೋಗ ಮಾಡಿದ್ರೆ ಏನಾಗುತ್ತೆ, ಅವುಗಳ ಚಲನೆಗೆ ಅನುಕೂಲ ಆಗುತ್ತೆ. ಹಾಗೆ ಅವುಗಳ ಸಂಪರ್ಕದಲ್ಲಿದ್ದರೆ ಆ ವಸ್ತುವಿನ ಸಂಪರ್ಕದಿಂದ ಮಾತ್ರ ಸ್ನಾಯುಬಲ ಉಂಟಾಗುತ್ತೆ. ಇಟ್ ಈಸ್ ಕಾಲ್ಡ್ ಎ ಕಾಂಟ್ಯಾಕ್ಟ್ ಫೋರ್ಸ್. ಈ ರೀತಿ ವೆನ್ ಇಟ್ಸ್ ದ ಕಾಂಟ್ಯಾಕ್ಟ್ ವಿತ್ ಎನ್ ಆಬ್ಜೆಕ್ಟ್ ದ ಮಸಲ್ ಫೋರ್ಸ್ ಕ್ಯಾನ್ ಬಿ ಅಪ್ಲೈಡ್ ಓನ್ಲಿ. ಇದನ್ನು ನಾವೇನಂತ ಕರಿತೀವಿ, ಕಾಂಟ್ಯಾಕ್ಟ್ ಫೋರ್ಸ್ ಅಂತೇಳಿ ಕರಿತೀವಿ. ಮಸ್ಕ್ಯುಲರ್ ಫೋರ್ಸ್ ಕ್ಯಾನ್ ಬಿ ಅಪ್ಲೈಡ್ ಓನ್ಲಿ ವೆನ್ ಇಟ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಎನ್ ಆಬ್ಜೆಕ್ಟ್. ಇಟ್ ಈಸ್ ಕಾಲ್ಡ್ ಎ ಕಾಂಟ್ಯಾಕ್ಟ್ ಫೋರ್ಸ್. ವಸ್ತುವಿನ ಸಂಪರ್ಕದಿಂದ ಉಂಟಾಗ್ತಕ್ಕಂಥ ಸ್ನಾಯು ಬಲವನ್ನು ಸಂಪರ್ಕ ಬಲ ಅಂತೇಳಿ ಕರಿತೀವಿ. ಆರ್ ದೇರ್ ಅದರ್ ಟೈಪ್ಸ್ ಆಫ್ ಕಾಂಟ್ಯಾಕ್ಟ್ ಫೋರ್ಸಸ್? ಲೆಟ್ ಅಸ್ ಫೈಂಡ್ ಔಟ್. ಹಾಗಾದರೆ ಬೇರೆ ಯಾವ ವಿಧದ ಸಂಪರ್ಕ ಬಲಗಳು ಇದೆ ಅಂತೇಳಿ ತಿಳಿಸಿ ಅಂತೇಳಿ. ಯಾವ್ಯಾವುದು, ವಾಟ್ ಆರ್ ದ ಟೈಪ್ಸ್ ಆಫ್ ಕಾಂಟ್ಯಾಕ್ಟ್ ಫೋರ್ಸಸ್ ಅಂತೇಳಿ ನೋಡೋಣ. ಯಾವ್ಯಾವ ಥರ ಕಾಂಟ್ಯಾಕ್ಟ್ ಫೋರ್ಸಸ್ ಇದೆ? ರೈಡಿಂಗ್ ಎ ಬೈಸಿಕಲ್. ಈಗ ನಾವು ಅಂದರೆ ಸಂಪರ್ಕದ ಮೂಲಕ ಉಂಟಾಗ್ತಕ್ಕಂತಹ ಕೆಲಸಗಳು ಯಾವುದು? ವಿತೌಟ್, ಈಗ ರೈಡಿಂಗ್ ಬೈಸಿಕಲ್, ಸೈಕಲ್ನ ಹೊಡಿಬೇಕು. ನಾನು ಸೈಕಲ್ ಮೇಲೆ ಕೂತ್ಕೊಳ್ಳಲ್ಲ, ಪೆಡ್ಲಿಂಗೇ ಮಾಡಲ್ಲ, ಸೈಕಲ್ ಹಾಗೆ ರನ್ ಆಗಬೇಕು ಅಂದರೆ ಆಗುತ್ತಾ? ನೋ ಅಲ್ವಾ. ಅದ್ರ ಮೇಲೆ ಕೂತ್ಕೋಬೇಕು, ಹ್ಯಾಂಡಲ್ ಮೇಲೆ ಕೈ ಇಡಬೇಕು, ಪೆಡ್ಲಿಂಗ್ ಮಾಡಬೇಕು ನಮ್ಮ ಕಾಲುಗಳ ಮೂಲಕ ಅಲ್ವಾ. ದೀಸ್ ಆರ್ ಆಲ್ ದ ಪ್ರೋಸೆಸ್ ಆಫ್ ವಾಟ್? ಮಸ್ಕ್ಯುಲರ್ ಫೋರ್ಸ್. ಇದು ಒಂದು ಸ್ನಾಯುಬಲ. ರೈಡಿಂಗ್ಗೆ ಬೈಸಿಕಲ್, ಕಿಕ್ಕಿಂಗ್ಗೆ ಫುಟ್ಬಾಲ್, ಬಾಲ್ನ ಒದಿಬೇಕು, ಬಾಲ್ ಅದ್ರ ಪಾಡ್ಗದ ಇರುತ್ತೆ, ಅದಾಗೆ ಮುಂದೆ ಹೋಗು ಅಂದರೆ ಹೋಗುತ್ತಾ? ಗೋಲ್ ರೀಚ್ ಆಗು ಅಂದರೆ ನಮ್ಮ ಕಾಲುಗಳ ಸಹಾಯದಿಂದ ಏನು ಮಾಡಬೇಕು, ಆ ಬಾಲ್ನ ಒದಿಬೇಕು. ಅಂದರೆ ಫೋರ್ಸ್, ಬಲವನ್ನು ಹಾಕಬೇಕು. ಆ್ಯಂಡ್ ಪುಷಿಂಗ್ ಎ ಬಾಕ್ಸ್, ದೊಡ್ಡ ಬಾಕ್ಸ್ನ ತಳ್ಳಬೇಕು, ಅಥವಾ ಪುಷಿಂಗ್ ಎ ಟೇಬಲ್, ಏನು ಬೇಕಾದರೂ ಕೊಡ್ಬೋದು. ನೀವು ಮೋರ್ ಎಕ್ಸಾಂಪಲ್ಸ್ನ ತಗೊಳ್ಳಿ, ಟೇಬಲ್ ಅಥವಾ ಬಾಕ್ಸ್ ಏನು ಬೇಕಾದ್ರೂ ತಗೋಬೋದು. ಆಯ್ತಾ? ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಆಫ್ ಕಾಂಟ್ಯಾಕ್ಟ್ ಫೋರ್ಸಸ್, ಟೈಪ್ಸ್ ಆಫ್ ಕಾಂಟ್ಯಾಕ್ಟ್ ಫೋರ್ಸಸ್. ಈ ರೀತಿಯಾದ ಕೆಲವೊಂದು ಕಾಂಟ್ಯಾಕ್ಟ್ ಫೋರ್ಸಸ್ಗಳು ಇರುತ್ತೆ. ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಫ್ರಿಕ್ಷನ್ ಇಲ್ಲಿಂದ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಹಾಗೆ ಇಂದ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ವಾಟ್ ಈಸ್ ಮಸ್ಕ್ಯುಲರ್ ಫೋರ್ಸ್? ಗಿವ್ 4 examples and
What is contact force? Give 4 examples. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನು. ಓಕೆ, ಇವೆರಡಕ್ಕೆ ಆನ್ಸರ್ ಮಾಡಿ ಮತ್ತೆ ಇಲ್ಲಿ ಇರ್ತಕ್ಕಂತಹ ಎಕ್ಸಾಂಪಲ್ಸ್ನ ಬಿಟ್ಟು ಬೇರೆ ಎಕ್ಸಾಂಪಲ್ಸ್ನ ಕೊಡಿ. ಆದಷ್ಟು ಟೆಕ್ಸ್ಟ್ ಬುಕ್ನ 2 or 3 ಟೈಮ್ಸ್ ಚೆನ್ನಾಗಿ ಓದಿ ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಕೊಟ್ಟಿರ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆನ್ಸರ್ ಸಿಗುತ್ತೆ, ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಿ. ಓಕೆನಾ? ಓಕೆ, ಈ ಲೆಸನ್ನ ಕಂಪ್ಲೀಟ್ ವಿಡಿಯೋಸ್ ಬೇಕು ಅಂದರೆ ಪ್ಲೇಲಿಸ್ಟ್ನ ಚೆಕ್ ಮಾಡಿ. 1 by 1 ಎಲ್ಲ ಕಂಟಿನ್ಯೂಯಸ್ ಆಗಿ ಸಿಗುತ್ತೆ. ಇದು ನಿಮ್ಮ ಸಿಲೆಬಸಲ್ಲಿ 8th ಲೆಸನ್ನು. ಓಕೆ, ಚೆಕ್ ಮಾಡಿಕೊಂಡು ಓದ್ಕೊಳ್ಳಿ. ಓಕೆನಾ? ಓಕೆ, ಥ್ಯಾಂಕ್ ಯು.